ಏನಕ್ಕಂದ್ರೆ ಅವರ ಶ್ರಮ 2 ವರ್ಷ ಏನು ಇವತ್ತು ನಮ್ಮ ನಿರ್ದೇಶಕರು ಜಡೇಶ್ ಮುಂದೆ ಬನ್ನಿ ಸರ್ ಇಲ್ಲಿ. ಏನಕ್ಕಂದ್ರೆ ಇವತ್ತು ನಿಜವಾಗ್ಲೂ ನಾನು 14 ವರ್ಷ ಆಯ್ತು ಸಾರಥಿ ಸಿನಿಮಾ ಮಾಡಿ. ಯಾಕೆ ಸಿನಿಮಾ ಮಾಡಲಿಲ್ಲ ಅಂದ್ರೆ ನೋಡಿ, ದೇವರ ರೂಪದಲ್ಲಿ ಮನುಷ್ಯ ಬಂದ 14 ವರ್ಷ ವನವಾಸ ಆದ್ಮೇಲೆ ಬಂದ್ರು. ಇವತ್ತು ಈ ಒಂದು ಕತೆ ಇಲ್ಲ ದೇವರ ಬಟ್ ಯಾಕೆ ಹೇಳ್ತೀನಿ ಅಂದ್ರೆ ಸರ್, ನಮ್ಮ ವಿಜಯ್ ಸರ್ ಅವರ ನಿಜವಾಗ್ಲೂ ಜಡೇಶ್ ಅವರು ಕ್ಯಾಮ್ರಾಮ್ಯಾನ್ ಸ್ವಾಮಿ ಅವರು ರಾತ್ರಿ 7 ಗಂಟೆವರೆಗೂ ಶೂಟ್ ಇದ್ದು ಮತ್ತೆ ಮಾರನೇ ದಿನ 8 ಗಂಟೆಗೆ ಹಾಜರಾಗ್ತಾ ಇದ್ರು. ನಾವಿನ್ನ ಎದ್ದು ಹೋಗಕ್ ಮುಂಚೆನೆ ನಮ್ಮ ಸೆಟ್ ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಿಜವಾಗ್ಲೂ ಆ ಒಂದು ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಕೆಲವು ಸತಿ ನಾನು ಸಿಟ್ ಮಾಡ್ಕೊಂತೀನಿ. ಅದು ಸಿಟ್ಟಲ್ಲ, 2 ನಿಮಿಷ. ಕಾರಣ ಏನಂದ್ರೆ ನೀವು ನೋಡಿರ್ಬೋದು, ರಿಯಲ್ ಸತೀಶ್ ಅಂತ ಕ್ಲೈಮ್ಯಾಕ್ಸ್ ಫೈಟ್ ಮಾಡಿದ್ರು ಆಂಧ್ರದವರು, ಹೈದರಾಬಾದ್ ಇಂದ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ಏನ್ ಸಾರ್ ನಿಮ್ ಹೀರೋ ಸಾರು, ನಾನು ನಿಜವಾಗ್ಲೂ ಇವತ್ತು ಸುಮಾರು ಒಂದು 25-30 ಸಿನಿಮಾಕ್ಕೆ ಸ್ಟಂಟ್ ಮಾಡ್ರ ಕೆಲಸ ಮಾಡಿದ್ದೀನಿ, ಯಾವ ವೀರನು ನಾನು ನೋಡಿಲ್ಲ ಸರ್ ಅಂತ ಹೈದರಾಬಾದ್ ಅಲ್ಲಿ ಹೆಮ್ಮೆಯಿಂದ ಸುಮಾರು ಸತಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಕ್ಕೆ ಸರ್ ಆ ಒಂದು ನಿಮ್ಮ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ಕೆಲವು ಸತಿ ಮುನ್ಸ್ಕೊಂತ ಇದೆ. ಬಿಟ್ರೆ ಏನಕ್ಕಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ಬೆವರು ಸುರಿಸಿ ಮಾಡಿರೋಂತ ಒಂದು ಸಿನಿಮಾ ಇದು ಎಲ್ಲೂ ಸಹ ಲೋಪ ಆಗ್ಬಾರ್ದು. ಈ ಸಿನಿಮಾ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿ ನಾನು ಕೆಲವು ಸತಿ ಮುನ್ಸ್ಕೊಂತ ಇದೆ. ನನ್ನ ಮಿತ್ರ ನಿಜವಾಗ್ಲೂ ಸರ್ ಹೇಳ್ತೀನಿ, ಸರಸ್ವತಿಯ ಪುತ್ರ ಅಂತ ನಾನು ಹೇಳ್ತೀನಿ ಯಾವಾಗ್ಲೂ. ಇವತ್ತು ಒಂದು ನನ್ನಂಗೆ ಒಂದು ಕುಗ್ರಾಮದಿಂದ ಬಂದಂತ ಒಬ್ಬ ಬಡ ರೈತನ ಮಗ ಇವತ್ತು ಆತ ಸರಸ್ವತಿಯ ಪುತ್ರ ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಏನೇ ಆದ್ರೂ ಸಹ ಇವತ್ತು ನಾವೆಲ್ಲರೂ ಇವತ್ತು ಏನು ನಮ್ಮ ಇಡೀ ತಂಡ ಇದೆ, ಪ್ರತಿಯೊಬ್ಬರು ಶ್ರಮ ಇವತ್ತು ಈ ಸಿನಿಮಾದಲ್ಲಿ ಕಾಣುತ್ತೆ. ಈ ಒಂದು ಸಿನಿಮಾ ನೀವು ನೋಡ್ತೀರಾ, ನೋಡಿದ್ಮೇಲೆ ಹೇಳ್ತೀರಾ ಏನಪ್ಪ 14 ವರ್ಷಗಳಾದ್ಮೇಲೆ ಯಾಕೆ ಈ ತರ ಸಿನಿಮಾ ಕೈಗೆತ್ಕೊಂಡ್ರು ಅಂತ. ನಿಜವಾಗ್ಲೂ ನೀವೆಲ್ಲರೂ ಇಷ್ಟಪಡ್ತೀರಾ, ಪ್ರೀತಿಸ್ತೀರಾ. ವಿಜಯ್ ಸರ್ ನಿಮ್ಮ ಏನು ಹಿಂದೆ ರಾಜ್ಕುಮಾರ್ ಅವರು ಒಂದು ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತನ ಮಗನಾಗಿ ಮಾಡಿದಂತ ಪಾತ್ರ, ಇವತ್ತು ವಿಜಯ್ ಸರ್ ಅವರು ಮರೆಯಲಾಗದಂತ ಇತಿಹಾಸದಲ್ಲಿ ಉಳಿಯುವಂತ ಒಂದು ಪಾತ್ರ ಇದೆ ಇದು. ಇವತ್ತು ನೆನ್ನೆನೂ ಸಹ ಅವ್ರು ಹೇಳ್ತಾ ಇದ್ರು, ಎಲ್ಲಾ ಸರಿ ಇನ್ನೇನು ಸಿನಿಮಾ ರಿಲೀಸ್ ಆಗ್ಬಿಡ್ತದೆ, ಎಲ್ಲಿ ಯಾರ ಕೈ ಸಿಕ್ಕಾಕೊಂಡ್ಬಿಡ್ತಾರೋ. ನಾನು ಅವ್ರಿಗೆ ಹೇಳಿರ್ಲಿಲ್ಲ, ನಾನೊಂದು ಮಾತು ಹೇಳಿದೆ, ಯಾವತ್ತಿದ್ರು ಏನೇ ಆದ್ರೂ ಈ ಸಿನಿಮಾ ಏನ್ ಮಾಡುತ್ತೆ, ಏನ್ ರೆಕಾರ್ಡ್ ಮಾಡುತ್ತೆ ಅನ್ನೋದು ಕೆಲವರು ತೋರಿಸಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತು 300 ಥಿಯೇಟರ್ ಈ ಸಿನಿಮಾ ರಿಲೀಸ್ ಆಗುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ದುಬೈ ನೋಡಿ, ಕೆನಡಾದಿಂದ ನಮ್ಮ ಮಿತ್ರ ಬಂದಿದ್ದಾರೆ, USA ಇಂದಲೂ ಸಹ ಇಲ್ಲಿ ನಾವು ರಿಲೀಸ್ ಮಾಡ್ತೀವಿ. ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಕಾರಣ ಈ ಒಂದು ಮಣ್ಣಿನ ಕತೆ, ಅಂತ ಒಂದು ಕಥೆಯನ್ನ ಗಟ್ಟಿಮುಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಜಡೇಶ್, ನನ್ನ ಆತ್ಮೀಯ ಮಿತ್ರ ಮಾಸ್ತಿ ಅವರೆಲ್ಲ ಹೊರಟ್ಬಿಟ್ರು. ಇಡೀ ತಂಡ ಸರ್ ಇವತ್ತು ಪ್ರತಿಯೊಬ್ಬರ ಶ್ರಮ, ಮಿತ್ರ ಇರ್ಬೋದು, ಎಲ್ಲರೂ ಇರ್ಬೋದು, ಏನು ಆ ಯುವ ನಟ ನಮ್ಮ ಶಿಶಿರ್ ಇರ್ಬೋದು, ರಾಕೇಶ್ ಅಡಿಗ ಇರ್ಬೋದು, ಈ ಪ್ರತಿಯೊಬ್ಬರ ಹೆಸರು ಹೇಳ್ತಾರೆ, ನಮ್ಮ ಭಾವನಾ ಇರ್ಬೋದು, ನಮ್ಮ ಈಗ ತಾವೆಲ್ಲರಿಗೂ ಗೊತ್ತು ನಿಂಗವ್ವ ಸಾಂಗ್ ಕೇಳ್ತಾ ಇದ್ದೀರಾ, ರಚಿತಾ ಇರ್ಬೋದು. ಏನ್ ಸರ್ ಇದು ಪರ್ಫಾರ್ಮೆನ್ಸ್, ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್. ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರು ದುಡಿದಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿಟ್ ಮಾಡ್ಕೊಂಡಿದ್ದೀನಿ, ಕಣ್ಣಾಗ ನೀರು ಹಾಕೊಂಡಿದ್ದೀನಿ ನಿಜವಾಗ್ಲು. ಯಾಕಂದ್ರೆ 14 ವರ್ಷ ಆದ್ಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀವಿ ಅಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಸರ್. ದಯವಿಟ್ಟು ಅಷ್ಟೇ ಧೈರ್ಯ ಏನಿಲ್ಲ, ನಾನು ಮುಂಚ್ಕೊಂತಿದ್ದೀನಿ ಇದಕ್ಕೆ ಸರ್. ಮತ್ತೆ ನನ್ನ ಹೆಸರು ಕೆಡಬಾರ್ದು, ಶ್ರಮ ವ್ಯರ್ಥ ಆಗ್ಬಾರ್ದು, ಒಂದೇ ಒಂದು ದೃಷ್ಟಿಯಿಂದ ಖುಷಿ ಆಯ್ತು. ಆ ಒಂದು ಟ್ರೇಲರ್ ನೋಡಿ ಇವತ್ತು ನಮ್ಮ ಜಡೇಶ್ ಅವರು, ಸ್ವಾಮಿ ಅವರು, ನಮ್ಮ ಮಾಸ್ತಿ ಅವರು, ಮಿತ್ರ ಅವರು, ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನಿನ್ ಜಾಸ್ತಿ ಹೇಳಕ್ ಹೋಗಲ್ಲ. ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿಗಳು ಬಂದಿದ್ದೀರಾ, ಯಾರೇ ಆಗ್ಲಿ ಪೈರೇಸಿ ಮಾಡಿದಂಥವ್ರನ್ನ, ಯಾಕಂದ್ರೆ ನಮ್ಮ ಶ್ರಮ 2 ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂತವ್ರನ್ನ ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಬಳಿಕ ಹಾಕ್ತಾನ. ದಯವಿಟ್ಟು ಏನು ಜನವರಿ 23/1/2026 ತೆರೆಗೆ ಬರ್ತದೆ, ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ. ನೀವು ನೋಡಿದ ಮೇಲೆ ಹೇಳ್ತೀರಾ, ನಿಮ್ ಪಕ್ಕದ ಮನೆಗೆ ಹೇಳ್ತೀರಾ,
ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ ಅಂತ ಒಂದು ಕತೆ ಇದು. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ನಮ್ಮ ಶ್ರಮ ವ್ಯರ್ಥ ಆಗುತ್ತೆ. ನಿಜವಾಗಲು 2 ವರ್ಷ ಕಷ್ಟ ಬಿದ್ದಿರ್ತೀವಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ್ ಸಾರು, ಸಲಗ, ಭೀಮಾ ಇವೆಲ್ಲಕ್ಕಿಂತ ಮೀರಿಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಪುಟದ ಸೇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ಒಂದು ವಿನಂತಿ. ಪೈರಸಿ ಅನ್ನೋ ಕಾಟ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈ ವೇದಿಕೆ ಮೂಲಕ ನಾನು ಸರ್ಕಾರಕ್ಕೆ ಮತ್ತೊಂದ್ಸರಿ ಮನವಿ ಮಾಡ್ಕೋತೀನಿ, ಬೇಡ್ಕೋತೀನಿ. ಆ ಪೈರಸಿ ತಡೆಗಟ್ಟೋದಕ್ಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ದಯಮಾಡಿ ಅದನ್ನ ತಡೆಗಟ್ಟಿ ಎಲ್ರಿಗೂ ಪ್ರೊಡ್ಯೂಸರ್ಗಳನ್ನ ಉಳ್ಕೊಳ್ಳಂಗೆ ಮಾಡಿ. ಒಂದು ಮತ್ತೆ ನನ್ನ ಎಲ್ಲ ಪ್ರೀತಿಯ ಅಭಿಮಾನಿಗಳು ದಯಮಾಡಿ ಯಾರು ಪೈರಸಿ ನೋಡೋದಿಲ್ಲ ಅಂತ ಕೈ ಎತ್ತಿ. ನೋಡ್ಬೇಡಿ. ಒಂದು, ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಎಲ್ಲರ ಮನೆಯ ಹೋರಾಟದ ಕತೆ. ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ಸಮಾನತೆ ಬೇಕು ಅಂತ ಬರೆದಂತ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ಸೊ ಹಂಗಾಗಿ ನಾನು ಅವ್ರ ಬಗ್ಗೆ ತುಂಬಾ ಓದಕ್ ಶುರು ಮಾಡಿ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ದೀನಿ ಬದುಕಿನ ಬಗ್ಗೆ. ನನ್ಗೆ ಇವತ್ತಿಗೂ ಸಮಾನತೆ ಇಲ್ಲ ಅಂದ್ರೆ ಆ ಜಾಗದಲ್ಲಿ ನಾನು ಇರಲ್ಲ. ಸಮಾನತೆ ಇಲ್ಲ ಅಂದ್ರೆ ನೀವು ಕೂಡ ಇರಬೇಡಿ ಅಲ್ಲಿ. ಹಂಗಾಗಿ ನಾನು ಎಲ್ಲೋದ್ರೂ ಪ್ರೀತಿಯಿಂದ ಜೈ ಭೀಮ್ ಅಂತ, ಜೈ ಭೀಮ್, ಜೈ ಭೀಮ್. ಥ್ಯಾಂಕ್ ಯು ವೆರಿ ಮಚ್. ದಯಮಾಡಿ ಎಲ್ಲ ಊಟ ಮಾಡಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಾನು ಯಾರ ಕೈಯಲ್ಲೂ ಹಾರ ಹಾಕಿಸ್ಕೊಳ್ಳಕ್ಕೂ ಕೇಕ್ ಕಟ್ ಮಾಡಕ್ಕೂ ಬಂದಿಲ್ಲ. ನನ್ನ ಅಭಿಮಾನಿಗಳು ದೂರದಿಂದ ಬಂದಿದ್ದಾರೆ. ಅವ್ರ ಜೊತೆ ನಾನು ಊಟ ಮಾಡಬೇಕು. ದಯಮಾಡಿ ನನಗೆ ಅವಕಾಶ ಮಾಡಿಕೊಡಿ. ಯಾರಿಗೂ ಮೊಬೈಲ್ ನಲ್ಲಿ ಫೋಟೋ ಕೊಡಲ್ಲ. ಸಪರೇಟ್ ಕ್ಯಾಮ್ರಾ ಇದೆ, ತೆಗೆದು ನಿಮ್ಗೆ ಲಿಂಕ್ ಕಳಿಸ್ತೀವಿ. ಫಸ್ಟ್ ಊಟ ಮಾಡಿ ಆಮೇಲೆ ಫೋಟೋಗೆ ಬನ್ನಿ ದಯವಿಟ್ಟು. ಹುಟ್ಟು ಹಬ್ಬದ ಶುಭಾಶಯಗಳು ಜಿ ಸರ್. ಹೀಗೆ 100 ಕಾಲ ಖುಷಿಯಾಗಿರಿ. ಸೊ ಲ್ಯಾಂಡ್ ಲಾರ್ಡ್ ಇನ್ಮುಂದೆ ನಿಮ್ಮ ಮುಂದೆ ಬರ್ತಾ ಇದೆ. ಇದು ಟ್ರೈಲರ್ ಅಷ್ಟೇ, ಸಿನಿಮಾ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಅದು ನೋಡಕ್ಕೇನೆ 2 ಕಣ್ಣು ಸಾಲಲ್ಲ. ಆ ವಿಜಯ್ ಸರ್ ಅಬ್ಬರ ನೋಡೋದೇ ಇದು. ನಾನು ಒಂದು ಅಭಿಮಾನಿಯಾಗಿ ಒಬ್ಬ ವಿಜಯ್ ಸರ್ ನಟನೆ ಮೆಚ್ಚಿ ಯಾವ ರೀತಿ ನಾನು ಒಂದು ಕತೆ ಬರಿಬೇಕಂತ ಯೋಚಿಸಿ ಅವ್ರಿಗೆ ತಕ್ಕಂತೆ ಅವರ ಅಭಿಮಾನಿಯಾಗಿ ಈ ಸಿನಿಮಾ ಮಾಡಿದ್ದೀನಿ. ನಿಮಗೂ ಅದೇ ತರದ್ದು ಇಷ್ಟ ಆಗುತ್ತೆ. ಎಲ್ಲರೂ 23 ಜಾನ್ವರಿ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ದಯಮಾಡಿ ಎಲ್ಲ ಊಟಕ್ಕೆ ಬನ್ನಿ. ನಾನು ನಿಮ್ ಜೊತೆ ಇವತ್ತು ಊಟ ಮಾಡಬೇಕು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ. ನಾನು ನಿಮ್ಮನೆ ಕರಿಯ, ನಿಮ್ಮ ಅಂತೆ ನಾನು ಒಬ್ಬ ಸಲಗ, ನಿಮ್ಮಂಗೆ ನಾನು ಒಬ್ಬ ಭೀಮಾ. ಲ್ಯಾಂಡ್ ಲಾರ್ಡ್ ಅಂತೆ ನೀವು ಎಲ್ಲರೂ ಲ್ಯಾಂಡ್ ಲಾರ್ಡ್. ಆಮೇಲೆ ತಗೋತೀನಿ ಎಲ್ಲ ಇಕ್ಕಟ್ಟಿಗೆ ಯಾರು ಕರೆಯಕ್ಕಾಗಲ್ಲ. ನಾನು ಎಲ್ಲ ಊಟ ಮಾಡಬೇಕು. ಎಲ್ಲ ಯಾರು ಸ್ಟೇಜ್ ಮೇಲೆ ದಯಮಾಡಿ ಬರಬೇಡಿ. ಎಲ್ಲ ಆಮೇಲೆ ತಗೋತೀನಿ. ಎಲ್ಲ ಊಟ ಮಾಡಕ್ ತುಂಬಾ ದೂರದಿಂದ ಬಂದಿದಾರಪ್ಪ. ಗುಲ್ಬರ್ಗ, ಆ ಕಡೆ ಉತ್ತರ ಕರ್ನಾಟಕದೆಲ್ಲ ಮೂಲೆಯಿಂದ ಬಂದಿದಾರಪ್ಪ. ದಾವಣಗೆರೆ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ದಯಮಾಡಿ ಊಟಕ್ಕೆ. ಊಟ ಆದ್ಮೇಲೆ ಫೋಟೋ.
ಅಣ್ಣ ಎಲ್ಲ ಊಟಕ್ಕೆ ಹೋಗಿ, ಎಲ್ರು ಊಟಕ್ಕೆ ಹೋಗಿ ಅಭಿಮಾನಿಗಳೆಲ್ಲ ಊಟಕ್ಕೆ ಹೋಗ್ಬೇಕು, ಎಲ್ರು ಊಟಕ್ಕೆ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಇಲ್ಲಿ ಫೋಟೋಗೆ ತೊಂದರೆ ಕೊಟ್ರೆ